ರೋಡಲ್ಲಿ ಹೋಗ್ಬೋದು ಅಂತವ್ರೆ. ಫಸ್ಟ್ ಟೈಮ್ 4x4 ಆಗ್ತಿರೋದು. ಏ ಬೇಡ, ನೀವು ಬಂದರೆ ನಮಗೆ ಚೈಲ್ಡ್ಹುಡ್ ಮೆಮೊರಿ ಇದೆ. ಕೆಳಗಡೆ ಬಿಡ್ತಾ ಇದ್ರು ಮೊದಲು, ಇವಾಗ ಬಿಡ್ತಾ ಇಲ್ಲ. ಸೂಸೈಡ್ ಎಲ್ಲ ಆಗಿ ಪಕ್ಕನೇ ಮತ್ತೆ ಆಗೋದು ಫುಲ್ಲು ಕೇರ್ ಮಾಡ್ತಾ ಇಲ್ಲ. ಅಕ್ಕ ಹೋಗಿತ್ತವ್ರೆ ಬಟ್ಟೆ. ಏ ಸಾಕು, ನಮ್ಗೆ ಆರ್ಸ್ಗಿರ್ಸ್ಬಿಟ್ಟನು. ಗುಡ್ ಮಾರ್ನಿಂಗ್. ಎಲ್ಲ ವ್ಲಾಗ್ನು ಬೆಳಿಗ್ಗೆ ಎದ್ದ ತಕ್ಷಣ ಹಾಕ್ಲಿಸ್ಕೊಂಡೆ ಸ್ಟಾರ್ಟ್ ಮಾಡೋದು ಇವಳು. ಹೌದಾ? ಲಾಸ್ಟ್ ವ್ಲಾಗ್ ಹಂಗೆ ತಾನೇ ಮಾಡಿರೋದು, ಅದೇನೋ ಬ್ರಷ್ ಮಾಡ್ತಿದ್ದಲ್ಲ. ನಾನು ನೋಡಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿ. ಕ್ಯಾಮ್ರಾ ಚೆನ್ನಾಗೇ ಬರ್ತಾ ಇದೆಯಾ ಮಾಡಮಿ? ಏ ಮಾಡಮಿ, ಏ ಮಾಡಮಿ ಕಾಣಿಸ್ತೈತ್ ನೋಡು. ಇಲ್ಲ, ನಾ ಈ ಫಸ್ಟ್ ಹೇಳಿರುವ, ಇಲ್ಲಂದ್ರೆ ಬೇಗ ಹೇಳು, ಆಡಿಯನ್ಸ್ ಕಾಯ್ತವ್ರೆ. ಏ ಇಲ್ಲ ಹೇಳು ಬೇಗ. ಏನು ಕಿಡ್ಕೊಂಡಿದಿ? ಹಾಯ್ ಗೈಸ್, ಫಸ್ಟ್ ಇಲ್ಲ ಕಂಟಿನ್ಯೂ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಸೊ ಇವತ್ತು ನಮ್ಮ ಅಣ್ಣ ಮಲಗಿದ್ದಾನೆ, ಹಾಗಾಗಿ ಕಾರ್ ಸ್ವಲ್ಪ ಗಲೀಜಾಗಿದೆ, ಈಚೆ ತೆಗೆದ್ಬಿಟ್ಟು. ಯಾರು ಹೇಳಲಿಲ್ಲ ತೆಗಿಯಕ್ಕೆ. ಮುತ್ತಣ್ಣ ನೀನ್ ಹೇಳ್ದೆ ತಾನೆ ಕಾರ್ ಈಚೆ ತೆಗಿ ಅಂತ. ಯಾವಾಗಣ? ಹೌದಾ? ಅದಕ್ಕೆ ಕಾರ್ ಕೀ ತಂದೆ. ಏನಾರ ಟಚ್ ಆದ್ರೆ ನಿನ್ನ ಸುಮ್ನೆ ಬಿಡ್ತಾರೆ ಅನ್ಕೊಂಡಿದ್ಯಾ? ಅಯ್ಯೋ 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 ಅಯ್ಯೋ, ಮೊರ ಮುರಿದೋಯ್ತು. ಏ ಬುಲಿ, ವೇಟ್ ಅಂಡ್ ವಾಚ್. ಅಣ್ಣ ಅವ್ನ್ ಬಂದ್ಬಿಟ್ಟು ಹಾಕ್ಬೇಕಲ್ವೇನಣ್ಣ? ಗುಂಡ ಆ ಕಡೆ ಹೋಗ್ಬಿಟ್ಟು ನೀವು ಅಣ್ಣ ಹಾಕ್ಬಿಡ್ತು. ಸಾಕು ಸಾಕು, ನೀರು ಹಚ್ಬಿಟ್ಟು. ಅಲ್ಲಿ ಸಾಕು ಸಾಕು. ಆಯ್ತು. ಗುದ್ದುತ್ತೀನಿ ಅಲ್ಲಿ ಗಂಟ ನೋಡ್ಕೊಳ್ಳಿ. ಹಾ ಎಲ್ಲಿ ಗುದ್ದುತ್ತಿ? ಏ ಇನ್ನೂ ಒಳ್ಳೆ. ಹಾ ಸಾಕಂದೆ ಬಿಡು. ಸಾಕಾಯ್ತು. ಮೈಸೂರು ಟು ಬ್ಯಾಂಗ್ಳೂರು ನಾನ್ ಸ್ಟಾಪ್ ಅಲ್ವಾ? ಹ್ಯಾಂಡ್ ಬ್ರೇಕ್ ಇಳಿಸೋದೇ ಕಷ್ಟ ಗೈಸ್. ಮುತ್ತಣ್ಣಂಗೆ ನಾನು ಹೇಳ್ಕೊಟ್ಟಿದ್ದೆ, ಒಂಚೂರು ಮೇಕೆ ಇಳಿಸ್ಬೇಕು ಹಿಂಗೆ. ನಾನು ಪ್ರತಿದಿನ ಕಾಲೇಜ್ಗೆ ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಬಿಸಿಲಲ್ಲಿ ಇರೋದ್ರಿಂದ ನನ್ನ ಸ್ಕಿನ್ ಸ್ಟಾರ್ಟೆಡ್ ಲುಕಿಂಗ್ ಸೋ ಡಲ್, ಅನ್ಇವನ್ ಸ್ಕಿನ್ ಟೋನ್, ಹಾಗೆ ಟ್ಯಾನಿಂಗ್ ಕೂಡ ಆಗಿಬಿಟ್ಟಿತ್ತು. ಸೊ ಎಲ್ಲ ರೀತಿ ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ, ನೋ ಯೂಸ್. ಸೊ ಐ ಕೇಮ್ ಅಕ್ರಾಸ್ ಒನ್ ಪ್ರಾಡಕ್ಟ್. ಫ್ರಮ್ ದಿಸ್ ಟು ಐ ಟ್ರಾನ್ಸ್ಫರ್ ಟು ದಿಸ್. ಸೊ ಅದ್ಯಾವುದು ಪ್ರಾಡಕ್ಟ್ ಅಂತ ಅಂದರೆ ಮಮಾ ಅರ್ತ್ ಅವ್ರದ್ದು ಅಪ್ಟಿನ್ ಫೇಸ್ ವಾಶ್. ಸೊ ಇದರಲ್ಲಿ 2 ಬೆನಿಫಿಟ್ ಇಂಗ್ರೀಡಿಯೆಂಟ್ ಇದೆ, ದಟ್ ಈಸ್ ಟರ್ಮರಿಕ್ ಆ್ಯಂಡ್ ಸ್ಯಾಫ್ರನ್. ಟರ್ಮರಿಕ್ ಬ್ರೈಟನ್ಸ್ ಸ್ಕಿನ್, ಹಾಗೆ ಸ್ಯಾಫ್ರನ್ ಹೆಲ್ಪ್ಸ್ ಈವನ್ ಔಟ್ ಸ್ಕಿನ್ ಟೋನ್ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಟ್ಯಾನ್ ಕೂಡ ರಿಮೂವ್ ಮಾಡುತ್ತೆ ಈ ಒಂದು ಪ್ರಾಡಕ್ಟ್. ದಿಸ್ ಮೇಡ್ ವಿತ್ ನ್ಯಾಚುರಲ್ ಗುಡ್ನೆಸ್ ಆಫ್ ಟರ್ಮರಿಕ್ ಆ್ಯಂಡ್ ಸ್ಯಾಫ್ರನ್. ಇಟ್ ಗಿವ್ಸ್ ನ್ಯಾಚುರಲ್ ಗ್ಲೋ ಕೂಡ ಹೌದು. ಸೊ ನಾನು ಈ ರೀತಿ ಬಂದಿದ ತಕ್ಷಣ ಫೇಸ್ ವಾಶನ್ನು ಯೂಸ್ ಮಾಡಿಬಿಡ್ತೀನಿ. ನವ ಡೇಸ್ ನನಗಂತೂ ಮಮಾ ಅರ್ತ್ ಎಲ್ಲ ಪ್ರಾಡಕ್ಟ್ಸ್ಗಳು ತುಂಬಾ ಇಷ್ಟ ಆಗ್ತಾ ಇದೆ. ಸೊ ಪ್ರಾಡಕ್ಟ್ಸ್ ಆರ್ ಸೋ ಗುಡ್. ದೇ ಆ್ಯಕ್ಚುಲಿ ಲಿಸನ್ಸ್ ಟು ದೇರ್ ಕಸ್ಟಮರ್ಸ್ ಅಂತಲೇ ಹೇಳ್ಬೋದು. ಕೀಪ್ ಇಂಪ್ರೂವಿಂಗ್ ದೇರ್ ಪ್ರಾಡಕ್ಟ್ಸ್ based on the comments we share. So tan gone, glow on, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನನಗಂತೂ ತುಂಬಾ ಖುಷಿ ಇದೆ ಈ ಒಂದು ಪ್ರಾಡಕ್ಟ್ ಬಗ್ಗೆ. ಆ್ಯಂಡ್ ದೇ ಮೇಕ್ ಚೇಂಜಸ್ ಆನ್ ದ ಪ್ರಾಡಕ್ಟ್ಸ್ ಕನ್ಸಿಸ್ಟೆಂಟ್ಲಿ ಟು ಪ್ರೊವೈಡ್ ಬೆಟರ್ ಒನ್. ಸೊ ಕೀಪ್ ಶೇರಿಂಗ್ ಯುವರ್ ಥಾಟ್ಸ್ ಇನ್ ಮೈ ಕಾಮೆಂಟ್ ಸೆಕ್ಷನ್. ಮಮಾ ಅರ್ತ್ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಪರ್ಪಲ್, ಹಾಗೆ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಕೂಡ ಹೌದು. ನನ್ನ ಕೂಪನ್ ಕೋಡ್ ನಿಖಿಲ್ 2025ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗ್ತಾ ಇದೆ ಮಮಾ ಅರ್ತ್ ಸೈಟ್ ಆ್ಯಂಡ್ ಆ್ಯಪಲ್ಲಿ. ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಏನೋ ಡಿಫ್ರೆನ್ಸ್ ಕಾಣಿಸ್ತಿಲ್ವಾ ನೋಡು? ನನ್ನಲ್ಲ, ಇಲ್ಲಿ ನಾನು ಈಚೆ ತೆಗೆದು ಒಂದು ರೌಂಡ್ ಓಡಿಸಿ ಪೆಟ್ರೋಲ್ ಹಾಕ್ಸ್ಕೊ ಬಂದು ನಿಲ್ಸಿದ್ದೀನಿ. 1,000 ರೂಪಾಯಿಗೆ ಹಾಕ್ಸ್ದೆ. ಓ ಸಾರಿ, ಕೊಡಿ ಕೀ ಕೊಡಿ, ಮುಂದೆ ನಿಲ್ಲಿಸ್ತೀನಿ. ಸೊ ಇವಾಗ ನಾವು ರೆಡಿ ಆಗಿ ಗಾಯ್ಸ್ ಶಿವನ ಸಮುದ್ರಕ್ಕೆ ಹೋಗ್ತಾ ಇದೀವಿ. ಅಣ್ಣ ಇಟ್ಕೋಣ.
ಮುತ್ತಣ್ಣ ಹೆಸ್ರಾಡೈ. ಮುತ್ತಣ್ಣನ ಸ್ಪೆಕ್ಸ್ ನನ್ನ ಹತ್ರ ಇತ್ತು ಗೈಸ್. ನಾನು ಸ್ಪೆಕ್ಸ್ ತಗೊಂಡಿದ್ದೆ ಮದು ಹೇಳಿದ್ದಾಳೆ ಅನ್ಸುತ್ತೆ. ಎಲ್ಲ ಅಗ್ಲ ಮಾಡಿ ಇಟ್ಬಿಟ್ಟೈತೆ. ಏನಾರು ನನಗೇನಾರು ದೊಡ್ಡದಾದ್ರೆ ನಾನು ಹಾಕೇ ಇಲ್ಲ ಅದನ್ನ. ನೀವೇ ಕಾರಣ. ಆಯ್ತಾ ಮದು? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಶಿವನ ಸಮುದ್ರ ತಾನೆ. ಶಿವನ ಸಮುದ್ರ, ಗಗನ್ ಚುಕ್ಕಿ, ಭರ ಚುಕ್ಕಿ ಫಾಲ್ಸ್. ಮಧುಮಾ ಮಧು ಎಲ್ಲೋದ್ಲು? 7 ಗಂಟೆಗಲ್ಲ. ನಾನು ಕಸ ಗುಡಿಸಿ ನೆಲ ಒರೆಸಿ ಅವಳು ಬಾತ್ ಮಾಡಿ. ನಿಮ್ಗೇನು ಕೆಲಸ? ಈಚೆ ಗಾಡಿ ತಗೊಂಡೋಗಿ ಪೆಟ್ರೋಲ್ ಹಾಕ್ಸಿ ಬರಬೇಕು. ಬರ್ತಾವೆ ಯಾರಿಗೆ ಗೊತ್ತು. ಇನ್ನೂ ಹೋಗ್ತಾನೆ ಇದೀವಿ ಗೈಸ್. ಸೌಂಡ್ ಎಲ್ಲಿ ಅಣ್ಣ? ಈಗ ನೀನ್ ಗಗನ್ ಚುಕ್ಕಿಗೆ ಹಾಕಿದ್ಯಾ ಭರ ಚುಕ್ಕಿಗೆ ಹಾಕಿದ್ಯಾ? ಶಿವನ ಸಮುದ್ರ ಅಂತ ಹಾಕಿದ್ದೆ. 2 ಇದೆ. ಎಸ್ ಮುದ್ರಾಜ್ ನಮಸ್ಕಾರ. This song is dedicated to my akka Pooja Madhu. ಯಾರು? ನಮ್ಮ ಅಕ್ಕ ಪೂಜಾ ಮಧು. ಯಾವ ಸಾಂಗು? ಎಲ್ಲ ನನ್ನ ತಂಗಿ ನಮ್ಮ ಅಕ್ಕಿರು ಎಲ್ರಿಗೂ. ಬಿಸ್ಲಿಗೆನೆ ನನ್ ಬೇಡ, ನಾನು ಪಲ್ಪಿ ಕೊಡ್ದೆ. ನೋಡಿ ಗೈಸ್, ಫಾಲ್ಸ್ ಕಾಣ್ತಾ ಹತ್ರ ಹೋಗಿ ತೋರಿಸ್ತೀವಿ. ಹಿಂಗ್ ಬೇಡವಣ? ತಗೊಂಡಾಯ್ತಾ? ಬೇಡ, ನಿಮ್ಗೆ ತಗೊಳ್ಳಿ ಎಲ್ಲರೂ. ಆಯ್ತು. ಇವ್ರು ಯಾರು ₹1 ಕ್ಯಾಶ್ ಕ್ಯಾರಿ ಮಾಡಲ್ಲ ಗೈಸ್. ನಾನು ಇದ್ದಿದ್ಕೇನೋ ಸರೋಯ್ತು. ನಾನಿಲ್ಲ ಅಂದಿದ್ರೆ ಇವ್ರ ಕತೆ ಏನ್ ಮಾಡ್ತಿರ್ಲಿಲ್ಲ. ಆಗಲ್ಲ ಗೈಸ್. ಇವಾಗ ₹5 ಒಬ್ರಿಗೆ ಇಲ್ಲಿ ಚಾರ್ಜ್. ಅಲ್ಲಿ ಅಲ್ಲಿ ₹20 ಚಾರ್ಜ್. ಅಲ್ಲಿ 20 ಕಾರ್ಗೆ. ಅಲ್ಲಿ ಕೊಡಕ್ಕೆ ಚೇಂಜ್ ಇರಲಿಲ್ಲ. ಬರ್ತಾ ಕೊಡ್ತೀವಿ ಅಂತ. ನೀರಿಲ್ಲ ಅಷ್ಟು. ಸೊ ಇಲ್ಲಿಗೆ ಬಂದರೆ ನಮಗೆ ಚೈಲ್ಡ್ಹುಡ್ ಮೆಮೊರಿ ಗೈಸ್. ಕೆಳಗಡೆ ಬಿಡ್ತಾ ಇದ್ರು ಮೊದಲು, ಇವಾಗ ಬಿಡ್ತಾ ಇಲ್ಲ. ಸೂಸೈಡ್ ಎಲ್ಲ ಆಗಿ ಬಿಡಲ್ಲ ಅನ್ಸುತ್ತೆ. ಕೆಳಗಡೆ ನೀರಲ್ಲಿ ಆಟ ಆಡ್ಬೋದಿತ್ತು. ತೆಪ್ಪ ಇತ್ತು. ಸೊ ಇವಾಗೆಲ್ಲ ಕ್ಲೋಸ್ ಆಗಿದೆ. ಹಾಗೆ ನೀರು ಕೂಡ ಕಡಿಮೆ ಇದೆ. ಮಳೆಗಾಲದಲ್ಲೆಲ್ಲ ಸ್ವಲ್ಪ ಜಾಸ್ತಿ. ನಾನು ಫಸ್ಟ್ ಟೈಮ್ ಬಂದಿರೋದು, ನಾನು ಬಂದೇ ಇಲ್ಲ. ಫಸ್ಟ್ ಟೈಮ್ ನಾನು ಇದು ಭರ ಚುಕ್ಕಿ, ಗಗನ ಚುಕ್ಕಿಗಿನ್ನೂ ಹೋಗಿಲ್ಲ. ಸೊ ನಾನು ಫಸ್ಟ್ ಟೈಮ್. ಚೆನ್ನಾಗಿದೆ. ನೀರಿದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಕುಡಿತಾಗಿಲ್ಲ. ಆಯ್ತು ಬನ್ನಿ ಹೋಗೋಣ. ಆಯ್ತು ಅಣ್ಣ, ಸುಮ್ಮನೆ ಡೌಗಳಲ್ಲ. ಭರ ಚುಕ್ಕಿ ಫಾಲ್ಸ್, ಶಿವನ ಸಮುದ್ರ, ಚಾಮರಾಜನಗರ ಡಿಸ್ಟ್ರಿಕ್ಟ್ ಗೈಸ್. ಯಾರೂ ಇಲ್ಲ, ಎಲ್ಲ ಖಾಲಿ 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 ಖಾಲಿ. ಅಲ್ಲೊಂದು ಕಪಲ್ಸ್ ಹೋಗ್ತಾ ಇದೆ, ಇಲ್ಲೊಂದು ಸಿಂಗಲ್ ಹುಡುಗ ಹೋಗ್ತಾ ಇದ್ದಾರೆ. ಕಪಲ್ಸ್ ದೂರ ದೂರ ಆದರೂ ಇನ್ನೇನು ಕೈ ಜೋಡಿಸುತ್ತಿದ್ದಾರೆ. ಕೈ ಜೋಡಿಸಿದರು. ಮುತ್ತಣ್ಣ ನೀನು ಯಾವ್ದಾರು ಹುಡುಗಿ ನೋಡ್ಕಣ. ಹಾಂ ಏನು? ಬಾಯ್. ಆಯಿತು, ನಾನು ನೋಡಬೇಕು. ನೀವಿಬ್ರು ಹಂಗೆ ಅಯ್ಯೋ ಆಗಲೇ ದೂರ ದೂರ ಆಗೋದ್ರು. ಈಗ ಮತ್ತೆ ಹತ್ರ ಆಯ್ತಾರೆ, ನೋಡ್ಕೊಳ್ಳಿ. ಆಯ್ತಾರ? ಆಗಲ್ವಾ? ಆಗಲ್ಲ. ಆಗಲ್ವಾ? ಆಗಲ್ಲ. ಆಯ್ತಾರೆ. ಆಗಲ್ಲ. ಆಯ್ತಾರೆ. ಆಗಲ್ಲ. ಇವ್ ನೋಡ್ದ ಹಿಂದೆ ಹಿಂದಿಂದ ಓಡ್ತಾನೆ ಅಷ್ಟೇ. ಬಿಸಿಲು ಹೋಗ್ಬಿಟ್ಟು ಓಡ್ತಾವಳೆ ಮೇಲೆ. ಬಿಸಿಲು ಗೈಸ್, ಹೆವಿ ಬಿಸಿಲು. ಸೂರ್ಯನೇ ಕಾಣಿಸ್ತಿಲ್ಲ. ಇದ್ರೂ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ. ಅಲ್ಲೇ ನೀರು ಹರಿಯುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಜನನೂ ಇರ್ತಾರೆ. ಇವ್ರಿಗೆ ವರ್ಕೌಟ್ ಆಗುತ್ತೆ. ಇಶಾರೆ ಸ್ವಲ್ಪ ನಗಿ. ನಗಲ್ವಾ? ಕಣ್ಬಿಡಿ, ಕಣ್ ತೋರಿಸಿ. ಇಲ್ಲಿ ಸುಂದರವಾದ ಕಣ್ಣಿಗೆ ಕಾಜಲನ್ನು ಹಚ್ಚಿ, ಕಾಜಲೆಲ್ಲ ಹೋಗಿ ಕಾಜಲೇ ಇಲ್ಲ ಗೈಸ್. ನಿಶಾ ಅವ್ರು ಈಗಿರೋಕೆ ಕಾರಣ ಅವ್ರ ಅಣ್ಣ. ಏನು ಮಾಡಿದ್ರು ಹೇಳಿ, ನ್ಯಾಯ ಕೊಡಿಸ್ತೀವಿ ನಿಮಗೆ. ಇದಿದೆ ಕೋಳಿ ಜಗಳ. ನಾವಿವಾಗ ಶಿವನ ಸಮುದ್ರ ತೆಪ್ಪದ ಹತ್ರ ಬಂದಿದ್ದೀವಿ. ಇಲ್ಲಿ ಬೋಟಿಂಗ್ ಆಡಿಸ್ತಾರೆ. ಇಲ್ಲಿ ಸೈಡ್ ಬರೋಣ, ಆದರೆ ನಾವು ಹೋಗಲಿಲ್ಲ ಬೋಟಿಂಗಿಗೆ. ಬಿಸಿಲಿದೆ ಹೆವಿ. ಇದಕ್ಕೆ ಇಲ್ಲೊಂದು ದಾರಿ ಐತೆ, ಇಲ್ಲಿಂದ ಇಲ್ಲಿ ನಡ್ಕೊಂಡು ಬಂದ್ವಿ. ಏನಣ್ಣ ಎಲ್ಲ ಜಾರ್ಕ ಹೋಯ್ತೈತೆ. ಇನ್ನೊಂದಿಲ್ವಾ? ಇಲ್ಲಿ ಮೀನು ಇರಿ, ಇದನ್ನೇ ತೆಗ್ದು ಹಾಕ್ತೀನಿ.
ಅಲ್ಲಿ ಅಷ್ಟೊಂದು ಹಾಕಿ ತಿಂತಾಯ್ತಾ? ಗೊತ್ತಾಗಿರೋ ಇಲ್ಲ ಬರ್ರಪ್ಪ. ಮೀನು ಇಲ್ಲಿ ಅದೆಲ್ಲ ಅರ್ಕ ಹೋಯ್ತಾ ಐತೆ. ನಾನು ಆ ಮೂಲೆಯಲ್ಲಿ ಹಾಕ್ತೀನಿ, ಈ ಮೂಲೆ ಗೊತ್ತಾಗ ನೋಡೋಣ. ಚೆನ್ನಾಗಿದೆ. ಆಕ್ಚುಲಿ ನಾವು ಯಾವುದೇ ವಾಟರ್ ಪ್ಲೇಸ್ಗೆ ಹೋದ್ರೆ ನೀರು ಇರಲ್ಲ, ಅಯ್ಯೋ ಹೆಂಗಿರುತ್ತೋ ಅನ್ಕೊಂಡು ಬರ್ತೀವಿ. ನಾವು ಅಲ್ಲಿಗೆ ಹೋಗಿದ್ವಲ್ಲ ನಿಶಾ, ಎಲ್ಲಿ ಅವತ್ತು ಅವತ್ತು ಅದು ಸಕ್ಕತ್ತಾಗಿತ್ತು. ಇದು ಚೆನ್ನಾಗಿದೆ ಇಲ್ಲಿಂದ. ಅರೆ ಬಿಸಿಲು ತಂಪೊತ್ತಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆಂಟಿ ಬಟ್ಟೆ ಒಗಿತಾ ಇದ್ದಾರೆ. ಇರೋಣ ಎಲ್ಲ ಹೋಯ್ತಾಯ್ತದು. ಇನ್ನೇನ್ ಮಾಡ್ತೀಯ? ತಿಂತೈತ ಅಲ್ಲಿ ಮೀನುಗಳು. ಹೋಯ್ತು ನೀರೊಳಗೆ, ನೆಂದು ನೀರೊಳಗೆ ಬಂದು ತಿಂತಾವೆ. ಯಾರು ಸಿಗ್ತಾರೆ ಎಲ್ಲರನ್ನೂ ಮಾತಾಡಿಸ್ತಾಳೆ. ಅಕ್ಕ ಬಿಸ್ಲಾಗಲ್ವಾ ಬಟ್ಟೆ ಒಗ್ಯಕ್ಕೆ? ನಿಮ್ಮ ಹೆಸ್ರೇನಕ್ಕ? ನೀನು ಕುತ್ಕೋ ಒಕ್ಕೊಡು. ಕುತ್ಕೋ ಒಕ್ಕೊಡು. ಈ ಬಿಸಿಲು ನೋಡು ಪಾಪ. ಹ್ಮ್ ನಾವು ಅಕ್ಕನೇ ಮತ್ತೆ ಆಗೋದು ಫುಲ್ಲು ಕೇರೆ ಮಾಡ್ತಾ ಇಲ್ಲ. ಅಕ್ಕ ಒಗಿತಾವ್ರೆ ಬಟ್ಟೆ. ಇದೆಲ್ಲ ನೋಡ್ತಿದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನಾವು ಬಟ್ಟೆ ಅಷ್ಟೇ. ಒಗ್ಯಕ್ಕೆ ಹೋಗ್ತಿದ್ದೆ. ಕೌಲಿಗೆ. ಕವಲಿಗೆ ಪಾತ್ರೆ ತೊಳೆಯಕ್ಕೆ ಬಟ್ಟೆ ಒಗ್ಯಕ್ಕೆ ಹೋಗ್ತಿದ್ದು. ಪಾತ್ರೆ ಹಿಡ್ಕೊಂಡು ಹೋಗಿದ್ರಾ? ಅಂದ್ರೆ ಏನಾದ್ರು ಫಂಕ್ಷನ್ ಮಾಡಿದಾಗ ಏನಾರು ಇದು ಮನೆದು ಮಡಕೆ ಗಿಡಕೆ ತೆಗಿಬೇಕಾದ್ರೆ ಎಲ್ಲ ಜಾಸ್ತಿ ಇರ್ತದಲ್ಲ. ಫಂಕ್ಷನ್ ಇರೋವಾಗ ತಗೊಂಡು ತೊಳ್ಕೊ ಬರ್ತಾ ಇದ್ವಿ. ಹಂಗೆ ನಮ್ದೇ ಈ ಕಡೆ ಬನ್ನಿ, ನನ್ ಭಯ ಗಾಯಿಸಿ ಬಣ್ಣ ಅಷ್ಟು. ಮೊದ್ಲೇ ಒಂದ್ ಕಾಲ್ ಹೋಗೈತೆ, ಜಾರ್ಗ್ ಹಿಡ್ಕೊಂಡು ಅಲ್ಲಿಗೆ ಹೋಗಿ ನಾನ್ ಸ್ವಿಮ್ ಮಾಡ್ಕೊಂಡು ಎಲ್ಲ ಕರ್ಕೊಬರಕ್ ಆಗಲ್ಲ. ಬಂದ್ರು ಈಗ ಬಂದ್ರು. ಆಗ್ಲೇ ಬಂದಾಯ್ತು. ಹೌದಾ? ತಳ್ಕಾಡಕ್ ಬಂದ್ವಿ. ಕ್ಲಾಸ್ ಮಾತ್ರ ಬಿಡ್ಬೇಡ ಅಂದೆ. ಹೊಸದಲ್ವಾ, ಒಂದಿನ ಹಾಕೋದಿರೋದಂತೆ. ತಳ್ಕಾಡಕ್ ಬಂದಿದ್ದೀವಿ ಆನ್ ದ ವೇ. ಸೊ ಜನ ಅಂದ್ರೆ ಈ ಜನ ನೋಡಿ ಎಲ್ಲ ಸಣ್ಣ ಸಣ್ಣ ಇರುವೆಗಳು ಕಣ್ಣಂಗೆ ಕಾಣಿಸ್ತಾ ಇಲ್ವಾ? ಮತ್ತೆ ನೀರು ಕೂಡ ಕಡಿಮೆ ಆಗಿದೆ. ನಾವು ಅವಾಗ ಬರ್ತಿದ್ವಲ್ಲ ಚಿಕ್ಕ ವಯಸ್ಸಲ್ಲಿ ಬರ್ಬೇಕಾದ್ರೆ, ಇಲ್ಲಿ ತನಕ ನೀರು ಜನನೇ ಇರ್ತಿರ್ಲಿಲ್ಲ. ತಲಕಾಡಿಗೆ ಬಂದಿದ್ದೀನಿ. ಇಲ್ಲಿವರೆಗೂ ನೀರು ಇರ್ತಿತ್ತು. ನಾನು ಬಂದಿಲ್ಲ. ಲಾಸ್ಟ್ ಟೈಮ್ ನಾನು ಬಂದಾಗ್ಲೂ ಅಲ್ಲಿ ತನಕ ಇತ್ತು. ಯಾವಾಗ ಅಂಕಲ್? ಬಣ್ಣ ಇಲ್ಲಿ ನೋಡು. ಆಗಸ್ಟಲ್ಲಿ ಬಂದರೆ ನೀರು ಜಾಸ್ತಿ ಇರುತ್ತಂತೆ. ಇವಾಗ ಹೋಗಿದ್ವಲ್ಲ ಅಲ್ಲೂ ಅಷ್ಟೇ. ಆಗಸ್ಟು ಜುಲೈ ಟೈಮಲ್ಲಿ ಬಂದರೆ ನೀರು. ಅಣ್ಣ ರೈಸಿ ರೋಡಲ್ಲಿ ಹೋಗ್ಬೋದು ಅಂತವ್ರೆ. ಫಸ್ಟ್ ಟೈಮ್ 4x4 ಆಗ್ತಿರೋದು. ಏ ಬೇಡ, ಹಿಂಗಾಯ್ತಾ? ಅದು ಹಿಡ್ಕೊ ಮುಂದೆ. ಏನ ಹತ್ಸದಿರೋದೀಗ. ಆಯಸ್ಸು, ಹೇಗಿದ್ದೀರಾ? ಇದು ಒಂದು ನಿಶಾ ಅವ್ರ ಊರ್ ಪಕ್ಕದ ಕೆರೆ ಅಂತೆ. ನಾನು ಇದನ್ನ 1000 ಸಲ ನೋಡಿದೀನಿ. ಮತ್ತೆ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದವ್ರೆ. ಈಗ 3 ಜನ ಪುಣ್ಯಾತ್ಮರು ಮತ್ತೆ ನೋಡು ಅಂತ ಕೇಳಿದ್ದು. ನಿಮ್ಮೂರ ಅಕ್ಕಪಕ್ಕ ಏನು ಇಲ್ವಾ? ಏನು ಇಲ್ವಾ ಅಂದೆ. ಕರ್ಕೊಂಡೋಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಅನ್ನ. ಆದ್ರೆ ಇಷ್ಟು ಮುಂದೆ ಬಂದಿರ್ಲಿಲ್ಲ. ಈ 4x4 ಹಾಕ್ಬಿಟ್ಟು ಕರ್ಕೊಂಡು ಹೋಯ್ತಾರೆ. ಇಲ್ಲ ಇಲ್ಲ ಇಲ್ಲ, ಇಷ್ಟು ಮುಂದೆ ನಾನು ಬಂದೆ. ನೀರು ತುಂಬಾ ಇತ್ತು ಅವಾಗ. ಇಲ್ಲಲೇ ನಾನು ಎಷ್ಟೊಂದ್ಸಲ ಬಂದಿದ್ದೀನಿ. ಇಷ್ಟು ಇರ್ಲಿಲ್ಲ. ಗದ್ದೆ ಗಂಟೆ ಬಂದ್ಬಿಡುತ್ತೆ ಒಂದೊಂದ್ಸಲ. ನಾನ್ ಬಂದಾಗ ಇಷ್ಟು ಇರ್ಲಿಲ್ಲ, ಓಕೆನಾ? ಬಟ್ ಇಲ್ಲಿವರೆಗೂ ನಾನು ಬಂದಿರ್ಲಿಲ್ಲ. ಹಿಡ್ಕೊ, ತೆಪ್ಪ ಇಟ್ಟವ್ರೆ ಅಲ್ಲಿ. ತೆಪ್ಪನೂ ಐತೆ. ಇನ್ನೊಂದ್ ಬೇಕು ಹೇಳು, ನನ್ಗೊಂದು ಕರ್ಕೊಯ್ತೀವಿ. ನೀರು ಸಾಕು ಸಾಕು. ಇಷ್ಟೇನಾ? 4x4 ಅಂದ್ರೆ ಇಲ್ಲೆಲ್ಲ ಗೊಜ್ಜೆ ಆಗ್ಬೇಕು. ಹಂಗ ಬರ್ಬೇಕು. ಇವತ್ತು ವ್ಲಾಗಲ್ಲೆಲ್ಲ ಬರೀ ನೀರೇ ತೋರ್ಸಿದೀನಿ. ಅಲ್ಲಿಗೆ ಹೋಗೋಣವಾ? ಹಿಂಗೆ 4x4 ಹಾಕೊಂಡು ಅಲ್ಲಿ ಕಲ್ಗಳವೆ ಗೊತ್ತಾಗಲ್ಲ. ಏ ಸಾಕು, ನಮ್ಗೆ ಆರ್ಕಿರ್ಸ್ಬಿಟ್ಟನು. ಹತ್ತುತ್ ಹತ್ತುತ್ ಹತ್ತುತ್. ಅಲ್ಲಾಡ್ಸಾಕ್ಬಿಟ್ಟೆ.
ನಾವು ಊರಿಗೆ ಹೋಗ್ತಾ ಇದ್ದೀವಿ. ಊರಲ್ಲ, ಪಕ್ಕದವರೇ, ನಮ್ಮೂರ ಸಿದ್ದರಾಮುಂಡಿಗೆ ಹೋಗ್ತಾ ಇದ್ದೀವಿ. ಅಜ್ಜಿನೆಲ್ಲ ಮಾತಾಡಿಸ್ಕೊಂಡು ಇವತ್ತು ಮೈಸೂರಿಗೆ ಹೋಗ್ತೀವಿ. ಸೊ ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್, ಮಧುಗೌಡ ಯೂಟ್ಯೂಬ್ ಚಾನಲ್, ನೇಷನಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ವೀಕ್ ಡೇಸಲ್ಲೆಲ್ಲ ಕಾಲೇಜ್ ಇರುತ್ತೆ. ಈ ಥರ ಸ್ಯಾಟರ್ಡೆ ಸಂಡೇ ಇದ್ದರೆ ಎಲ್ಲರೂ ಹೊರಗಡೆ ಹೋಗಿ ವ್ಲಾಗ್ ಮಾಡಿ ನಿಮಗೂ ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಗೈಸ್ ಆದಷ್ಟು. ಸೊ ಬಾಯ್, ಎಂಡ್ ಮಾಡು ಅಂತ ಸ್ಟಾರ್ಟ್ ಮಾಡ್ದೆ.